ಭಯಾನಕ ಅಕ್ಟೋಬರ್ ಯಾರಿಗೆಲ್ಲ ಡೇಂಜರ್. 25 ದಿನದಲ್ಲಿ ಕೋಲಾಹಲ ಸೃಷ್ಟಿಯಾಗೋದು ಪಕ್ಕಾನ. ಸುನಾಮಿ ಭೂಕಂಪವಲ್ಲ, ಜನರನ್ನ ಕಾಡೋದೇನು ಗೊತ್ತಾ? ಆ ಒಂದು ವಿಪತ್ತು ಆಪತ್ತನ್ನ ತಂದೊಡ್ಡುವ ಎಲ್ಲಾ ಸಾಧ್ಯತೆಗಳು ಇವೆ. ಇದು ಸಮುದ್ರ ಕೆರಳೋ ಪ್ರವಾಹವೂ ಅಲ್ಲ, ಧಗಧಗ ಉರಿಯೋ ಜ್ವಾಲಾಮುಖಿಯೂ ಅಲ್ಲ. ಅಕ್ಟೋಬರ್ನಲ್ಲಿ ಜನರನ್ನ ಬೆನ್ನು ಬಿಡದ ಬೇತಾಳದಂತೆ ಕಾಡತ್ತೆ ಆ ಒಂದು ಕಂಟಕ. ಇದುವೇ ಹೊತ್ತಿನ ಫೋಕಸ್ 18 ಅಕ್ಟೋಬರ್ ಡೇಂಜರ್. ಭಯಾನಕ ಅಕ್ಟೋಬರ್ ಯಾರಿಗೆಲ್ಲ ಡೇಂಜರ್? ಇಪ್ಪತ್ತೈದು ದಿನದಲ್ಲಿ ಕೋಲಾಹಲ ಸೃಷ್ಟಿಯಾಗುವುದು ಪಕ್ಕನ. ಸುನಾಮಿ ಭೂಕಂಪವಲ್ಲ, ಜನರನ್ನ ಕಾಡೋದೇನು ಗೊತ್ತಾ? ಡೇಂಜರ್, ವೆರಿ ಡೇಂಜರ್. ಅಕ್ಟೋಬರ್ ತಿಂಗಳು ಸ್ಟಾರ್ಟ್ ಆಗಿ ಕೆಲವೇ ದಿನಗಳಾಗಿವೆ, ಆದರೆ ಈ ಅಕ್ಟೋಬರ್ ತಿಂಗಳು ಮಹಾಕಂಟಕವನ್ನೇ ಹೊತ್ತು ತಂದಿದೆ. ಇನ್ನು 24ರಿಂದ 25 ದಿನಗಳಲ್ಲಿ ಏನಾದರೂ ಸಂಭವಿಸಬಹುದು. ನಿಮ್ಮ ಊಹೆಗೆ ನಿಲುಕದ ಘಟನೆಯೇ ನಡೆದು ಹೋಗಬಹುದು. ನಿಮ್ಮ ಪ್ರಾಣಕ್ಕೆ ಕುತ್ತು ಬರಬಹುದು. ಅಪಾಯದ ಸುನಾಮಿಯನ್ನೇ ತನ್ನ ಬೆನ್ನಿಗೆ ಅಂಟಿಸಿಕೊಂಡು ಬಂದಿದೆ ಅಕ್ಟೋಬರ್ ತಿಂಗಳು. ಏನಪ್ಪ, ಪ್ರಕೃತಿ ಏನಾದರೂ ಮನುಷ್ಯರ ಮೇಲೆ ಮುನಿಸ್ಕೊಂಡಿದ್ಯಾ? ಭೂಕಂಪ, ಸುನಾಮಿ, ಪ್ರವಾಹ ಏನಾದರೂ ಸಂಭವಿಸುತ್ತಾ ಅಂತ ಯೋಚಿಸ್ತಿದ್ದೀರಾ? ಅದ್ಯಾವುದೂ ಅಲ್ಲ. ಇದು ಅದಕ್ಕಿಂತಲೂ ಭಯಾನಕ. ನಿಮ್ಮನ್ನ ಬೆಂಬಿಡದೆ ಕಾಡುತ್ತೆ. ಅದೊಂದು ಘಟನೆ ಅಕ್ಟೋಬರ್ ತಿಂಗಳು ಮಹಾನ್ ಡೇಂಜರ್ ಆಗಲಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ. ಭಯಾನಕ ಅಕ್ಟೋಬರ್ ಇಡೀ ದೇಶಕ್ಕೆ ದೊಡ್ಡ ಗಂಡಾಂತರ ಹೊತ್ತು ತಂದಿದೆ. ಇನ್ನು 24ರಿಂದ 25 ದಿನಗಳಲ್ಲಿ ಕೋಲಾಹಲ ಸೃಷ್ಟಿಯೇ ಆಗ್ಬಿಡುತ್ತೇನೋ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಇದು ಸಮುದ್ರ ಕೆರಳಿ ಕೆಂಡಾಮಂಡಲವಾಗುವ ಸುನಾಮಿಯೂ ಅಲ್ಲ, ಭೂಮಿಯೇ ಬಾಯ್ಬಿರಿಯುವ ಭೂಕಂಪವೂ ಅಲ್ಲ, ರುದ್ರ ಭಯಂಕರ ಪ್ರವಾಹವೂ ಅಲ್ಲ. ಇದು ಅದಕ್ಕೂ ರಣಭೀಕರವಾದದ್ದು, ಅದಕ್ಕಿಂತಲೂ ಪ್ರಳಯಾಂತಕವಾದದ್ದು. ಭೂಕಂಪ, ಸುನಾಮಿ ಆದ್ರೆ ಆಯಾ ಪ್ರದೇಶಕ್ಕೆ ಮಾತ್ರ ಸಂಕಷ್ಟ ತಂದೊಡ್ಡುತ್ತೆ. ಆದರೆ ಇದು ಇಡೀ ದೇಶವನ್ನೇ ಹಿಂಡಿ ಹಿಪ್ಪೆ ಮಾಡುತ್ತೆ. ಜನರ ಜೀವನದ ಚಿತ್ರಣವನ್ನೇ ಬದಲಾಯಿಸಿಬಿಡುತ್ತೆ. ಜನ ಒಬ್ಬರೊಂದಿಗೆ ಒಬ್ಬರು ಬೆರೆಯೋಕ್ಕೂ ಕೂಡ ಹಿಂದೇಟು ಹಾಕ್ತಾರೆ. ಏನಪ್ಪಾ ಇದು? ಪ್ರಾಕೃತಿಕ ವಿಕೋಪಕ್ಕಿಂತಲೂ ಭಯಂಕರವಾದದ್ದು, ಅದಕ್ಕಿಂತಲೂ ಘನಘೋರವಾದದ್ದು ಪ್ರಾಣಹಾನಿ ಮಾಡೋದು ಅಂದ್ಕೊಂಡ್ರೆ ಅದುವೇ ಕಳೆದ 8 ತಿಂಗಳಿನಿಂದ ಇಡೀ ದೇಶವನ್ನು ಬೆಂಬಿಡದೆ ಕಾಡ್ತಿರೋ ಕೊರೋನಾ ಎಂಬ ಮಹಾಮಾರಿ. ಹೊಸ ಅವತಾರದಲ್ಲಿ ಬರಲಿದೆಯಾ ಕೊರೋನಾ? ಸೆಪ್ಟೆಂಬರ್ಗಿಂತಲೂ ಅಕ್ಟೋಬರ್ ಭಯಾನಕನ. ಕೊರೋನಾ ಇದೇನು ನಮಗೆ ಹೊಸ ವಿಚಾರನ? ಕಳೆದ 8 ತಿಂಗಳಿಂದಾನೂ ನಾವು ಕೊರೋನಾ ಜೊತೆನೇ ಬದುಕಿದ್ದೀವಿ. ಇನ್ನೇನು ಈಗ ಮತ್ತೆ ಕೊರೋನಾ ಬಗ್ಗೆ ಹೇಳೋದು ಅಂತ ಅನ್ಕೊಂತಿದ್ದೀರಾ? ಹೌದು, ನೀವು ಅನ್ಕೊಂಡಿರೋ ಹಾಗೆ ಕೊರೋನಾ ದೇಶದ ಜನತೆಗೆ ಹೊಸ ವಿಚಾರ ಅಲ್ಲ. ಹಾಗಂತ ನೀವು ಇದನ್ನ ನೆಗ್ಲೆಕ್ಟ್ ಮಾಡೋ ಹಾಗೂ ಇಲ್ಲ. ಯಾಕಂದ್ರೆ ನಿಮಗೆ ಗೊತ್ತು ಕೊರೋನಾ ಯಾವ ರೀತಿ ಮನುಕುಲದ ಮೇಲೆ ಲಗ್ಗೆ ಇಡ್ತಾ ಇದೆ ಅಂತ. ದಿನದಿಂದ ದಿನಕ್ಕೆ ಕೊರೋನಾ ತನ್ನ ರೌದ್ರಾವತಾರವನ್ನ ಹೆಚ್ಚು ಮಾಡ್ತಾನೆ ಇದೆ. ಕೆಲ ತಿಂಗಳ ಹಿಂದೆ ಕೊರೋನಾ ಇದ್ದ ಅವತಾರಕ್ಕೂ ಈಗ ಕೊರೋನಾ ಅವತಾರ ತಾಳ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಲಾಕ್ಡೌನ್ ಟೈಮಲ್ಲಿ ಟೆಸ್ಟ್ ಕ್ರಿಕೆಟ್ ರೀತಿ ಇದ್ದ ಕೊರೋನಾ ಬರ್ಬರ್ತಾ ಅದು ತನ್ನ ರಿಯಲ್ ಗೇಮ್ ಶುರು ಮಾಡಿಕೊಂಡಿದೆ. ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ನಾವು ನಿಮಗೆ ಕೊಡ್ತೀವಿ. ದೇಶದ 41% ಪ್ರಕರಣಗಳು ಕಳೆದ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳೊಂದರಲ್ಲೇ ದಾಖಲಾಗಿದೆ. 30 ದಿನಗಳಲ್ಲಿ ಬರೋಬ್ಬರಿ 26 ಲಕ್ಷ ಜನರನ್ನ ಈ ಮಹಾಮಾರಿ ರೋಗ ಕಾಡಿದೆ. ಒಂದೇ ಒಂದು ತಿಂಗಳಲ್ಲಿ 33,390 ಜನರ ಉಸಿರನ್ನೇ ನಿಲ್ಲಿಸಿದೆ.
ಕೇಳಿಸ್ಕೊಂಡ್ರಲ್ವಾ ಈ ಲೆಕ್ಕನ? ಸೆಪ್ಟೆಂಬರ್ ತಿಂಗಳಿನಲ್ಲೇ ಈ ರೀತಿ ಲೆಕ್ಕ ಆದ್ರೆ ಅಕ್ಟೋಬರ್ ತಿಂಗಳಿನಲ್ಲಿ ಕೊರೋನಾ ಮತ್ತಷ್ಟು ಭಯಾನಕ ಅವತಾರವನ್ನ ತಾಳಲಿದೆ ಅಂತಾನೆ ಹೇಳಲಾಗ್ತಿದೆ. ದೇಶದಲ್ಲಿ ದಿನಕ್ಕೆ 80,000 ಪ್ರಕರಣಗಳು ದಾಖಲು. ನೋಡ್ತಾ ರಣರಕ್ಕಸ ಕೊರೋನಾ ತನ್ನ ಕಬಂದ ಬಾಹುವನ್ನ ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಚಾಚಿದೆ. ದೇಶದಲ್ಲಿ ದಿನವೊಂದಕ್ಕೆ ಬರೋಬ್ಬರಿ 80,000 ಕೇಸ್ಗಳು ದಾಖಲಾಗ್ತಿವೆ. ಕೇವಲ 8% ಸೋಂಕಿತರಿಂದ 60% ಜನರಿಗೆ ಸೋಂಕು ಹರಡಿದೆ ಅನ್ನೋದು ತಜ್ಞರ ಅಧ್ಯಯನದಿಂದ ತಿಳಿದು ಬಂದಿದೆ. ಸೋಂಕು ಹೆಚ್ಚಳದಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದರೆ ಸಾವಿನ ಸಂಖ್ಯೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಇದು ದೇಶದ ವಿಚಾರವಾದ್ರೆ ಇನ್ನು ರಾಜ್ಯದ ಪರಿಸ್ಥಿತಿಯೂ ಕೂಡ ಹೇಳುತ್ತಿರೋದು. ಇಲ್ಲಂತೂ ಕೊರೋನಾ ಕಾಲಿಟ್ಟಾಗಿನಿಂದಲೂ ಟೆಂಟ್ ಹಾಕೊಂಡು ಕೂತ್ಬಿಟ್ಟಿದೆ. ಈಗಲೇ ಹಿಂಗೆ ಇನ್ನು ಅಕ್ಟೋಬರ್ನಲ್ಲಿ ಯಾವ ಗತಿ ಆಗ್ಬೇಡ ಹೇಳಿ. ಅಕ್ಟೋಬರ್ ತಿಂಗಳಿನಲ್ಲಿ ಕೊರೋನಾ ರಣದಾಳಿ ಮಾಡಲಿದೆ ಅನ್ನೋ ಭಯ ಶುರುವಾಗಿದೆ. ರಾಜ್ಯದಲ್ಲಿ 3ನೇ ಬಾರಿಗೆ ಒಂದೇ ದಿನಕ್ಕೆ 10,000 ಪ್ರಕರಣ ದಾಖಲು. ನಮ್ಮ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಇಲ್ಲಿವರೆಗೂ 6,40,000ಕ್ಕೂ ಹೆಚ್ಚು ಜನರ ದೇಹವನ್ನ ಹೊಕ್ಕಿದೆ. ಇನ್ನು ಕೊರೋನಾ ಟೇಬಲ್ನಲ್ಲೂ ಮಹಾರಾಷ್ಟ್ರ, ಆಂಧ್ರಪ್ರದೇಶ ನಂತರ 3ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಅಕ್ಟೋಬರ್ 4ನೇ ತಾರೀಕು 10,145 ಜನರಿಗೆ ಕೊರೋನಾ ಹೆಮ್ಮಾರಿ ಅಂಟಿಕೊಂಡಿದೆ. ಈ ಮೂಲಕ ರಾಜ್ಯದಲ್ಲಿ ಒಂದೇ ದಿನಕ್ಕೆ 10,000 ಪ್ರಕರಣಗಳು ಪತ್ತೆಯಾಗಿರುವುದು ಇದು 3ನೇ ಬಾರಿ. 9,200ಕ್ಕೂ ಹೆಚ್ಚು ಜನ ಈ ಮಹಾಮಾರಿಗೆ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಈ ಹಿಂದೆ ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಭೇಷ್ ಎನ್ನಿಸಿಕೊಂಡಿತ್ತು. ಆದರೆ ಈಗ ಕೊರೋನಾ ನಿಯಂತ್ರಣ ಮಾಡುವುದರಲ್ಲಿ ಫುಲ್ ಫೇಲ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ರಾಜ್ಯದ ವಿಚಾರ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿಯಂತೂ ಕೇಳಲೇಬೇಡಿ. ನಗರದಲ್ಲಿ ಕ್ಷಿಪಣಿಯ ವೇಗದಲ್ಲಿ ರಣದಾಳಿ ನಡೆಸುತ್ತಿದೆ ಈ ಕಿಲ್ಲರ್ ಕೊರೋನಾ. ಬೆಂಗಳೂರಿಗೆ ಕಾದಿದೆಯಾ ಮಹಾಕಂಟಕ? ಪ್ರಾರಂಭದಲ್ಲಿ 114 ದಿನದಲ್ಲಿ 50,000 ಪ್ರಕರಣ. ಈಗ 12 ದಿನದಲ್ಲಿ 50,000 ಕೇಸ್ ದಾಖಲು. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ರಾಕೆಟ್ ಸ್ಪೀಡ್ನಲ್ಲಿ ಏರಿಕೆ ಆಗ್ತಿದೆ. ಬೆಂಗಳೂರನ್ನೇ ಬಲಿಪೀಠವನ್ನಾಗಿ ಮಾಡಿಕೊಂಡಿದೆ. ಕೊರೋನಾ ತೀವ್ರತೆ ಯಾವ ರೀತಿ ಇದೆ ಅಂತ ಇದೊಂದು ಲೆಕ್ಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಳೆದ 12 ದಿನದಲ್ಲಿ ನಗರದಲ್ಲಿ 50,000 ಪ್ಲಸ್ ಕೇಸ್ಗಳು ದಾಖಲಾಗಿದೆ. ಈ ಮೂಲಕ ನಗರದಲ್ಲಿ ಸೋಂಕಿತರ ಸಂಖ್ಯೆ 2,50,000 ಗಡಿ ದಾಟಿದೆ. ಕೊರೋನಾ ಸೋಂಕು ಆರಂಭವಾದ 114 ದಿನಗಳ ಬಳಿಕ ಅಂದ್ರೆ ಜೂನ್ ಜುಲೈ ಟೈಮಲ್ಲಿ ಮೊದಲ 50,000 ಪ್ರಕರಣಗಳು ದಾಖಲಾಗಿದ್ದು, ಅದಾದ ನಂತರ ಕೇವಲ 23 ದಿನಗಳಲ್ಲೇ ಮತ್ತೆ 50,000 ಜನ ಕೊರೋನಾ ಸೋಂಕಿಗೆ ಒಳಗಾದರು. ಇದರಿಂದ ಕೊರೋನಾ ಪೀಡಿತರ ಸಂಖ್ಯೆ 1 ಲಕ್ಷ ದಾಟಿತು. ಅದಾದ ಕೇವಲ 17 ದಿನದಲ್ಲೇ ಮತ್ತೆ 50,000 ಜನರ ದೇಹಕ್ಕೆ ಕೊರೋನಾ ಹೋಗ್ತು. ಈ ಮೂಲಕ ಪೀಡಿತರ ಸಂಖ್ಯೆ 1.5 ಲಕ್ಷಕ್ಕೆ ತಲುಪಿತು. ಸೆಪ್ಟೆಂಬರ್ 22ಕ್ಕೆ ಕೊರೋನಾಗೆ 2 ಲಕ್ಷ ಜನ ಬಳಲಿ ಬೆಂಡಾಗಿದ್ದು. ಇದು ಆಗಿದ್ದು ಕೇವಲ 15 ದಿನದ ಅಂತರದಲ್ಲಿ. ಈಗ ಕೇವಲ 12 ದಿನದಲ್ಲಿ 50,000 ಜನ ಈ ಮಹಾಮಾರಿಗೆ ಟಾರ್ಗೆಟ್ ಆಗಿದ್ದಾರೆ. ಅಂದ್ರೆ ಈ ಲೆಕ್ಕವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ನಲ್ಲಿ 50,000 ಕೇಸ್ ಆಗಬೇಕಾದ್ರೆ ಬರೋಬ್ಬರಿ 114 ದಿನಗಳು ಹಿಡಿಯಿತು. ಈಗ ಕೇವಲ 12 ದಿನದ ಅಂತರದಲ್ಲಿ 50,000 ಜನ ಈ ರಕ್ಕಸು ವೈರಸ್ ಕಡುಕೋಪಕ್ಕೆ ಗುರಿಯಾಗಿದ್ದಾರೆ. ಇದು ಕಳೆದ ದಿನಗಳ ಲೆಕ್ಕಾಚಾರ. ಹಿಂದಿನದ್ದೇ ಒಂದು ಲೆಕ್ಕ, ಮುಂದಿದೆ ಒಂದು ಲೆಕ್ಕ ಅಂತಿರೋ ಕೊರೋನಾ ಅಕ್ಟೋಬರ್ ತಿಂಗಳಿನಲ್ಲಿ ತನ್ನ 2.0 ರೂಪವನ್ನು ಪ್ರದರ್ಶಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಾನೆ ಹೇಳಲಾಗ್ತಿದೆ. ಈ 4 ಕಾರಣಗಳಿಂದಲೇ ಅಕ್ಟೋಬರ್ನಲ್ಲಿ ಕೊರೋನಾ ರೌದ್ರಾವತಾರ ಇನ್ನಷ್ಟು ಹೆಚ್ಚಾಗಲಿದೆ. ಅದರ ವಿಶ್ವರೂಪ ನೋಡಿದ್ರೆ ನೀವು ಒಮ್ಮೆ ಬೆಚ್ಚಿ ಬೀಳ್ತೀರಾ. ಬೆಂಗಳೂರಿನಲ್ಲಿ ಪ್ರತಿದಿನ 4,000 ಪ್ರಕರಣ ಪತ್ತೆ. ಆಗೊಂದು ಸಮಯ ಇತ್ತು 1,000 ಪ್ರಕರಣ ಆಗೋಕೆ 3 ತಿಂಗಳೆಲ್ಲ ಆಗಿತ್ತು. ಆದರೆ ಈಗ ಕೊರೋನಾ 2020 ಇನ್ನಿಂಗ್ಸ್ ಶುರು ಮಾಡಿಕೊಂಡಿದೆ. ಒಂದೇ ದಿನಕ್ಕೆ ಬರೋಬ್ಬರಿ 4,000 ಜನ ಕೊರೋನಾ ಮಹಾವ್ಯಾಧಿಗೆ ಟಾರ್ಗೆಟ್ ಆಗ್ತಿದ್ದಾರೆ. ಈ ನಡುವೆ ಇನ್ನೊಂದು ಆಘಾತಕಾರಿ ವಿಷಯ ಅಂದ್ರೆ ಕಳೆದ 4 ದಿನಗಳಿಂದ ಕೇವಲ 9,462 ಜನ ಮಾತ್ರ ಚೇತರಿಸಿಕೊಂಡಿದ್ದಾರೆ. 17,377 ಹೊಸ ಪ್ರಕರಣಗಳು ಪತ್ತೆಯಾಗಿವೆ.
ಇದರಲ್ಲೇ ಗೊತ್ತಾಗುತ್ತೆ ಕೊರೋನಾ ವಾಸಿಯಾಗುವುದಕ್ಕಿಂತಲೂ ಇನ್ನೂ ಜನರನ್ನು ಬೆಂಬಿಡದೆ ಕಾಡ್ತಾ ಇದೆ ಅಂತ. ಮತ್ತಷ್ಟು ಸಡಿಲಗೊಂಡ ಅನ್ಲಾಕ್ 5.0 ಪ್ರಕ್ರಿಯೆ. ಕೊರೋನಾ ರಣವೇಗಕ್ಕೆ ಕಾರಣವಾದ ಆ 4 ಅಂಶಗಳು ಯಾವುದು? ಇನ್ನು ಯಾಕೆ ಅಕ್ಟೋಬರ್ ಇಸ್ ವೆರಿ ಡೇಂಜರಸ್ ಅಂತಿದ್ದೀವಿ ಗೊತ್ತಾ? ಅಕ್ಟೋಬರ್ 15ರ ನಂತರ ಶಾಲಾ ಕಾಲೇಜುಗಳನ್ನು ಬಿಟ್ಟು ಎಲ್ಲವೂ ಓಪನ್ ಆಗಲಿದೆ. ಸಿನಿಮಾ ಥಿಯೇಟರ್ಗಳು ಓಪನ್ ಆಗಲಿದ್ದು 50% ಜನರಿಗೆ ಅವಕಾಶ ನೀಡಲು ಅನುಮತಿ ನೀಡಲಾಗಿದೆ. ಇನ್ನೊಂದು ಕಡೆ ಸ್ವಿಮ್ಮಿಂಗ್ ಪೂಲ್ಗಳು ತೆರೆದುಕೊಳ್ಳಲಿವೆ. ಅಲ್ಲದೆ ಕಂಟೈನ್ಮೆಂಟ್ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಕಡೆ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕಾರ್ಯಕ್ರಮಗಳಿಗೆ 100 ಜನರಿಗೆ ಅವಕಾಶ ನೀಡಲಾಗಿದೆ. ಹಾಗೆ ಕೆಲ ದೇವಸ್ಥಾನಗಳು ಕೂಡ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸುತ್ತಿವೆ. ಇವೆಲ್ಲ ಓಪನ್ ಆದರೆ ಖಂಡಿತವಾಗಲೂ ಜನರ ಓಡಾಟ ಹೆಚ್ಚಾಗುತ್ತೆ. ಇದರಿಂದ ಕೊರೋನಾ ಮತ್ತಷ್ಟು ವೇಗವಾಗಿಯೇ ಹರಡುತ್ತೆ. ಕಿಲ್ಲರ್ ಕೊರೋನಾ ಸುಲಭವಾಗಿ ಜನರ ದೇಹವನ್ನ ಹೊಕ್ಕಿ ಮತ್ತಷ್ಟು ಅಟ್ಟಹಾಸ ಮೆರೆಯುವ ಸಾಧ್ಯತೆ ಹೆಚ್ಚಿದೆ. ಅನ್ಲಾಕ್ ಆದಾಗಲೆಲ್ಲ ಕೊರೋನಾ ಸೂಪರ್ ಸ್ಪೀಡ್ ಆಗಿ ಹರಡಿದೆ. ಆ ಟೈಮ್ನಲ್ಲಿ ಕೊರೋನಾ ಸೋಂಕಿಗೆ ಒಳಗಾಗುವವರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಅಕ್ಟೋಬರ್ನಲ್ಲೂ ಇದು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರಿಪೀಟ್ ಆಗಲಿದೆ. ಇದೆಲ್ಲ ಒಂದು ಕಡೆ ಆದರೆ ಆ 50 ಕೋಟಿ ಜನ 2021ರ ಬಿಗ್ ಸೀಕ್ರೆಟ್ ನಿಮ್ಮನ್ನ ಮತ್ತಷ್ಟು ಅಚ್ಚರಿಗೆ ದೂಡುತ್ತೆ. ಇದರ ಬಗ್ಗೆ ಕೇಳಿದ್ರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಬಹುದು. ಕೊರೋನಾ ಜಗತ್ತಿಗೆ ಕಾಲಿಟ್ಟಾಗಿನಿಂದಲೂ ದೈತ್ಯ ದೇಶಗಳನ್ನೇ ನಡುಗುವಂತೆ ಮಾಡಿದೆ. ಜನ ಹೈರಾಣಾಗುವಂತೆ ಮಾಡಿದೆ. ಈಗ ಎಲ್ಲರಲ್ಲೂ ಇರೋದು ಒಂದೇ ಪ್ರಶ್ನೆ, ಅದುವೇ ಕೊರೋನಾದಿಂದ ಮುಕ್ತಿ ಯಾವಾಗಪ್ಪ ಅಂತ. ಅದಕ್ಕೆ ಭಾರತ ಉತ್ತರ ಕಂಡುಕೊಂಡಿದೆ. ಅದುವೇ 50 ಕೋಟಿ ಜನ. 2021 ಬಿಗ್ ಸೀಕ್ರೆಟ್. ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಕಣ್ಣಿಗೆ ಕಾಣದ ಈ ನಿಗೂಢ ವೈರಾಣು ಮಾಡಿದ್ದು ಒಂದಾ ಎರಡ? ಇಂತಹ ಡೆಡ್ಲಿ ವೈರಸ್ಗೆ ಅಂತ್ಯ ಹಾಡೋ ಕಾಲ ಕೂಡಿ ಬಂದಿದೆ. ಭಾರತ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕಾಗಿ ಅಂತಾನೆ ಕೊರೋನಾ ಲಸಿಕೆಯನ್ನ ಕಂಡುಹಿಡಿದಿದೆ. ಕೋಟಿ ಕೋಟಿ ಲೆಕ್ಕದಲ್ಲಿ ಡೋಸ್ ತಯಾರಿಸ್ತಾ ಇದೆ. ಅದು ಯಾವಾಗ ಜನರ ಕೈ ಸೇರುತ್ತೆ, ಎಷ್ಟು ಕೋಟಿ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದರ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲದೆ ನೋಡಿ. ಕೊರೋನಾ ಇಡೀ ಜಗತ್ತಿಗೆ ಕಾಲಿಟ್ಟಾಗಿನಿಂದಲೂ ಜನರಲ್ಲಿ ಒಂದು ರೀತಿ ಭಯ ಸೃಷ್ಟಿ ಮಾಡಿದೆ. ಕೊರೋನಾ ದಾಳಿಗೆ ಜನ ಹಿಂಡಿ ಹಿಪ್ಪೆ ಆಗಿದ್ದಾರೆ. ಕೊರೋನಾಗೆ ಯಾವುದೇ ದೇಶದ ಗಡಿ ಇಲ್ಲ, ಜಾತಿ ಮತದ ಭೇದವಿಲ್ಲ, ಬಣ್ಣದ ಹಂಗಿಲ್ಲ, ಶ್ರೀಮಂತ ಬಡವ ಅನ್ನೋ ನಿಲುವಿಲ್ಲ. ಕೊರೋನಾಗೆ ಎಲ್ಲರೂ ಒಂದೇ. ಇದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಕೂಡ. ಕೊರೋನಾ ಅಟ್ಯಾಕ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಜನರಲ್ಲಿ ಮೂಡ್ತಿರೋ ಪ್ರಶ್ನೆ ಒಂದೇ, ಅದುವೇ ಈ ಮಹಾಮಾರಿಯಿಂದ ಮುಕ್ತಿ ಯಾವಾಗಪ್ಪ ಅಂತ. ಇದರ ಶರವೇಗದ ದಾಳಿಗೆ ಯಾವಾಗ ಬ್ರೇಕ್ ಬೀಳುತ್ತಪ್ಪ ಅಂತ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಇನ್ನು ಕೊರೋನಾ ಶಿಶು ಅವಸ್ಥೆಯಲ್ಲಿದ್ದಾಗಿನಿಂದ ಪ್ರೌಢಾವಸ್ಥೆಗೆ ಬರೋವರೆಗೂ ಸಂಶೋಧಕರು ಕೂಡ ತಲೆ ಕೆಡಿಸಿಕೊಂಡು ಸಂಶೋಧನೆ ಮಾಡುತ್ತಿದ್ದಾರೆ. ವಿಜ್ಞಾನಿಗಳು ಲಸಿಕೆ ಕಂಡುಹಿಡಿಯೋಕೆ ಹರಸಾಹಸ ಪಡುತ್ತಿದ್ದಾರೆ. ಕೊರೋನಾ ಅಂತ್ಯಕ್ಕೆ ಫಿಕ್ಸ್ ಆಯ್ತಾ ಮುಹೂರ್ತ? ಭಾರತ, ಅಮೆರಿಕ, ಇಂಗ್ಲೆಂಡ್, ಜಪಾನ್, ಚೀನಾ, ಜರ್ಮನ್ ಸೇರಿದಂತೆ ಹಲವು ದೇಶಗಳು ಲಸಿಕೆ ಕಂಡುಹಿಡಿಯೋದರಲ್ಲಿ ನಿರತವಾಗಿವೆ. ಅಮೆರಿಕ, ಚೀನಾ ಸೇರಿದಂತೆ ಭಾರತದಲ್ಲೂ ಕೆಲವೊಂದು ಹ್ಯೂಮನ್ ಟ್ರಯಲ್ ಕೂಡ ಸಕ್ಸಸ್ ಆಗಿದೆ. ಆದರೆ ಇನ್ನೂವರೆಗೂ ಕೂಡ ಮಾರುಕಟ್ಟೆಗೆ ಅಧಿಕೃತವಾಗಿ ಲಸಿಕೆಗಳು ಬಂದಿಲ್ಲ. ಕೊರೋನಾದ ಈ ರಕ್ಕಸ ದಾಳಿಯ ನಡುವೆಯೂ ಭಾರತೀಯರು ಕೊಂಚ ನಿಟ್ಟುಸಿರು ಬಿಡುವ ವಿಚಾರವೊಂದಿದೆ. ಕೊರೋನಾ ಅಂತ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕೊರೋನಾ ದಾಳಿಯಿಂದ ಹೈರಾಣಾಗಿರೋ ಭಾರತೀಯರಿಗೆ ಕೇಂದ್ರ ಸರ್ಕಾರ ಒಂದು ಸಂತಸದ ವಿಚಾರವೊಂದನ್ನು ಹಂಚಿಕೊಂಡಿದೆ. ಅದುವೇ 50 ಕೋಟಿ ಜನ 2021 ಬಿಗ್ ಸೀಕ್ರೆಟ್. ಏನಿದು 50 ಕೋಟಿ ಜನ 2021 ಬಿಗ್ ಸೀಕ್ರೆಟ್? ಕೊರೋನಾ ಅಂತ್ಯಕ್ಕೆ ಸಿದ್ಧವಾಗ್ತಿದೆಯಾ 50 ಕೋಟಿ ಡೋಸ್? ಏನಪ್ಪಾ ಇದು 50 ಕೋಟಿ ಜನ 2021ರ ಬಿಗ್ ಸೀಕ್ರೆಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನೇ ನಾವು ಹೇಳ್ತೀವಿ ನೋಡಿ. ಕೊರೋನಾದಿಂದ ನಮಗೆ ಯಾವಾಗಪ್ಪ ಮುಕ್ತಿ ಅಂತ ತಲೆ ಕೆಡಿಸ್ಕೊಂಡಿದ್ರಿ ಅಲ್ವಾ? ಅದಕ್ಕೆ ಕಾಲ ಕೂಡಿ ಬಂದಿದೆ. ಕೊರೋನಾ ಮಹಾಮಾರಿಗೆ ಅಂತ್ಯ ಹಾಡುವುದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಜ್ಜಾಗಿದೆ. ಮುಂದಿನ ವರ್ಷ ಕೊರೋನಾಗೆ ರಾಮಬಾಣ ಸಿದ್ಧವಾಗಲಿದೆ. ಇಷ್ಟು ದಿನ ದೇಶದಲ್ಲಿ ತನ್ನ ಕಬಂಧ ಬಾಹು ಚಾಚಿಕೊಂಡಿದ್ದ ಕೊರೋನಾವನ್ನ ಫಿನಿಶ್ ಮಾಡುವುದಕ್ಕೆ 40 ರಿಂದ 50 ಕೋಟಿ ಡೋಸ್ ಸಿದ್ಧವಾಗ್ತಿದೆ. ಅದನ್ನು ಕೂಡ ಬರೋಬ್ಬರಿ 20 ರಿಂದ 25 ಕೋಟಿ ಜನರಿಗೆ ನೀಡುವ ಅಂದಾಜಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಜುಲೈ ವೇಳೆಗೆ 25 ಕೋಟಿ ಜನರಿಗೆ ಲಸಿಕೆ.
ಹಾಗಾದ್ರೆ ಕೊರೋನಾ ಲಸಿಕೆ ಜನರ ಕೈಗೆ ಬಂದು ಸೇರೋದು ಯಾವಾಗ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಅದಕ್ಕೂ ನಾವು ಉತ್ತರ ಕೊಡ್ತೀವಿ. ಅದಕ್ಕೆ ನೀವು ಸ್ವಲ್ಪ ವೇಟ್ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಭಾರತದ ಜನಸಂಖ್ಯೆ 120 ಕೋಟಿ ಗಡಿ ದಾಟಿದೆ. ಭಾರತದಲ್ಲಿ ಕೊರೋನಾ ಲಸಿಕೆ ಸಿದ್ಧಪಡಿಸೋದು ಕಷ್ಟದ ಮಾತಲ್ಲವಾದ್ರೂ ಅದನ್ನ ವಿತರಿಸೋದಿದೆಯಲ್ಲ, ಅದು ತೀರಾ ಕಷ್ಟದ ಮಾತು. ಒಂದು ವೇಳೆ ಜನವರಿಯಿಂದ ಲಸಿಕೆ ನೀಡೋಕೆ ಆರಂಭಿಸಿದ್ರು ಅದು 20 ರಿಂದ 25 ಕೋಟಿ ಜನರಿಗೆ ತಲುಪೋಕೆ ಬರೋಬ್ಬರಿ 7 ತಿಂಗಳು ಸಮಯಾವಕಾಶ ಬೇಕಾಗುತ್ತೆ. ಇನ್ನು ಮೊದಲು ಯಾರಿಗೆ ಲಸಿಕೆ ನೀಡಬೇಕು ಅನ್ನೋ ವಿಚಾರ ಅಕ್ಟೋಬರ್ ಅಂತ್ಯಕ್ಕೆ ತಿಳಿಯುತ್ತೆ ಅಂತ ಹರ್ಷವರ್ಧನ್ ಹೇಳಿದ್ದಾರೆ. ಮುಳುಗುವವನಿಗೆ ಹುಲ್ಲು ಕಡ್ಡಿಯೇ ಆಸರೆ ಎಂಬಂತೆ ತಡವಾದ್ರೂ ಪರವಾಗಿಲ್ಲ, ಕೊರೋನಾ ಲಸಿಕೆ ಭಾರತದಲ್ಲಿ ಸಿದ್ಧವಾಗ್ತಿದೆ ಅನ್ನೋದೇ ಸಂತಸದ ವಿಚಾರ. ಆದ್ರೆ ಇದು ಕೈ ಸೇರುವವರೆಗಾದ್ರೂ ಜನ ಕೊರೋನಾ ನಿಯಮವನ್ನ ಪಾಲಿಸಬೇಕು. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಲೇಬೇಕು. ಅಗೇನ್ ನಿಮ್ಮನ್ನ ಅಲರ್ಟ್ ಮಾಡೋಕೆ ನಾವು ಈ ಮಾತನ್ನ ಹೇಳ್ತಾ ಇರೋದು. ಯಾಕಂದ್ರೆ ಭಾರತಕ್ಕೆ ಕೊರೋನಾ 2ನೇ ಅಲೆಯ ಭೀತಿ ಎದುರಾಗಿದೆ. ಕೊರೋನಾ ದಿನದಿಂದ ದಿನಕ್ಕೆ ಶಾಕಿಂಗ್ ನ್ಯೂಸ್ಗಳನ್ನೇ ಕೊಡ್ತಾ ಇದೆ. ಭಾರತ ಕೊರೋನಾ ಮೊದಲ ಅಲೆಯ ರುದ್ರ ನರ್ತನಕ್ಕೆ ದಂಗಾಗ್ಬಿಟ್ಟಿದೆ. ಈ ನಡುವೆ 2ನೇ ಅಲೆ ಭೀತಿ ಎದುರಾಗಿದೆ. ಇದರಿಂದ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ವೈರಸ್ನ ಅಟ್ಟಹಾಸದ ನಡುವೆಯೇ ತಜ್ಞರು ಈ ರೀತಿಯ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಭಾರತದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ದಾಳಿ ಹೆಚ್ಚುತ್ತಾನೆ ಇದೆ. 6 ಲಕ್ಷಕ್ಕೂ ಹೆಚ್ಚು ಜನ ಕೊರೋನಾ ವ್ಯಾಧಿಯಿಂದ ಬಳಲುತ್ತಿದ್ದಾರೆ. ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಕೊರೋನಾ ಮಹಾಮಾರಿಯ ರುದ್ರನರ್ತನಕ್ಕೆ ಜನರ ಜೀವನವೇ ಬರ್ಬಾದಾಗಿದೆ. ಲಾಕ್ಡೌನ್ನಲ್ಲಿ ಸ್ವಲ್ಪ ಕಂಟ್ರೋಲ್ನಲ್ಲಿದ್ದ ಕೊರೋನಾ ಅನ್ಲಾಕ್ ಟೈಮ್ನಲ್ಲಿ ತನ್ನ ವಿರಾಟ್ ರೂಪ ಪ್ರದರ್ಶಿಸಿದೆ. ಅನ್ಲಾಕ್ 1.0 ನಿಂದ ಈಗ ಅನ್ಲಾಕ್ 5.0 ವರೆಗೂ ಕೊರೋನಾ ಅಂಕಿಅಂಶಗಳನ್ನ ನೋಡ್ತಾ ಹೋದ್ರೆ ನಿಮ್ಗೇನೆ ಗೊತ್ತಾಗುತ್ತೆ. ಕೊರೋನಾ ದಿನದಿಂದ ದಿನಕ್ಕೆ ಹೊಸ ಶಾಕಿಂಗ್ಗಳನ್ನ ಕೊಡ್ತಾನೆ ಇದೆ. ಈ ಹಿಂದೆ ಕೊರೋನಾಗೆ ವಯಸ್ಸಾದವರೇ ಹೆಚ್ಚು ಟಾರ್ಗೆಟ್ ಆಗ್ತಿದ್ರು. ಆದ್ರೆ ಈಗ ಹಾಗಲ್ಲ. ಯುವ ಜನತೆಯೇ ಕೊರೋನಾ ಹಿಟ್ ಲಿಸ್ಟ್ ನಲ್ಲಿದ್ದಾರೆ. ಅನ್ಲಾಕ್ ನಂತರ ಯುವಕರು ಕೊರೋನಾ ಬಗ್ಗೆ ಹೆಚ್ಚು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಹೀಗಾಗಿ 51% ಸೋಂಕು ಯುವಕರಲ್ಲಿಯೇ ಉಂಟಾಗಿದ್ದು, ಇದರಿಂದ ಅವರ ಮನೆಯ ಹಿರಿಯರೂ ಕೂಡ ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇನ್ನೊಂದು ಕಡೆ ಭಾರತದಲ್ಲಿ ಕೊರೋನಾ 2ನೇ ಅಲೆಯ ಭೀತಿಯೂ ಎದುರಾಗಿದೆ. ಭಾರತದಲ್ಲಿ ಕೊರೋನಾ ಮೊದಲ ಅಲೆಯೇ ಮುಗಿದಿಲ್ಲ. ಅಷ್ಟರಲ್ಲೇ 2ನೇ ಅಲೆ ಅಪ್ಪಳಿಸುವ ದಿನಗಳು ಹೆಚ್ಚು ದೂರವಿಲ್ಲ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಕೊರೋನಾ ಮೊದಲ ಅಲೆಯಲ್ಲೇ ನಾವಿಷ್ಟು ಏರಿಳಿತವನ್ನ ಕಾಣುತ್ತಿದ್ದೇವೆ. ಪ್ರಸ್ತುತ ಕೊರೋನಾ ಆರ್ಭಟ 2ನೇ ಅಲೆ ಅನ್ನೋ ಪ್ರಶ್ನೆನೇ ಬೇಡ. ಸೋಂಕು ತೀವ್ರವಾಗಿ ಹಬ್ತಾ ಇರೋದ್ರಿಂದ ನಾವು ಜಾಗೃತಿ ವಹಿಸಬೇಕು. ದೆಹಲಿ, ಕೇರಳದಲ್ಲಿ ಮರು ಅಲೆ ಪ್ರವೇಶವಾಗಿದೆ. ಆದರೆ ನಾವು ಇದರಿಂದ ಧೃತಿಗೆಡುವುದು ಬೇಡ. ನಾವು 100 ವರ್ಷಗಳ ಹಿಂದೆ ಇನ್ಫ್ಲೂಯೆನ್ಸಾ ಎಂಬ ಸಾಂಕ್ರಾಮಿಕ ರೋಗವನ್ನೇ ಎದುರಿಸಿದ್ದೇವೆ ಅಂತ ಖ್ಯಾತ ತಜ್ಞರು ಹೇಳ್ತಾರೆ. ಹಾಗಾಗಿ ಕೊರೋನಾ ನಿಯಮವನ್ನು ಪಾಲಿಸುವುದು ನಮ್ಮ ಜೀವನದ ಭಾಗವಾಗಬೇಕು ಅನ್ನೋದು ಅವರ ಅಭಿಪ್ರಾಯ. ಕೊರೋನಾ ತಂದ ಕರಾಳ ಸ್ಥಿತಿ ಕೆಲವು ತಿಂಗಳು ಅಥವಾ 1-2 ವರ್ಷಗಳ ಕಾಲ ಇರುವ ಸಾಧ್ಯತೆ ಇದೆ. ನಾವು ಈ ಪರಿಸ್ಥಿತಿಯನ್ನು ಎದುರಿಸಲು ಸಜ್ಜಾಗಿರಬೇಕು. ಈಗ ಅಕ್ಟೋಬರ್ ಗಂಡಾಂತರ ಎದುರಾಗಿದೆ. ಅಕ್ಟೋಬರ್ನಲ್ಲಿ ಅನ್ಲಾಕ್ ಪ್ರಕ್ರಿಯೆ ಮತ್ತಷ್ಟು ಚುರುಕುಗೊಂಡಿದೆ. ಥಿಯೇಟರ್ ಹಾಗೂ ಸ್ವಿಮ್ಮಿಂಗ್ ಪೂಲ್ಗಳೆಲ್ಲ ಓಪನ್ ಆಗ್ತಾ ಇದೆ. ಹಂತವಾಗಿ ಅನ್ಲಾಕ್ ಆದಾಗಲೆಲ್ಲ ಕೊರೋನಾ ತನ್ನ ಆರ್ಭಟವನ್ನು ಹೆಚ್ಚಿಸಿದೆ. ಹಾಗಾಗಿ ಅಕ್ಟೋಬರ್ ಮತ್ತಷ್ಟು ಡೇಂಜರಸ್ ಆಗಿ ಕಾಡುವ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿ ಅಲರ್ಟ್ ಆಗಿರಿ. ಕೊರೋನಾ ಬಗ್ಗೆ ಯಾರು ನಿರ್ಲಕ್ಷ್ಯ ವಹಿಸಬೇಡಿ. ನಿಮ್ಮ ಹಾಗೂ ನಿಮ್ಮವರ ಬಗ್ಗೆ ಸರಿಯಾದ ಕಾಳಜಿ ವಹಿಸಿ ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮ